ಜೊತೆಗೆ ಈಗ ನಮಗೇನು ಜಮ್ಮು ಕಾಶ್ಮೀರಕ್ಕೆ ಸೇಫ್ ಫುಡ್ಸ್ ಮತ್ತು ಇನ್ಸ್ಟಾ ಅಂತೇಳಿ 160 ml 170 ml ಖಾಸಗಿಯವರು ತೊಗೊಂಡೋಗಿ ನಮ್ಮಲ್ಲಿ ಕೋ ಪ್ಯಾಕಿಂಗ್ ಮಾಡಿಸ್ಕೊಂಡು ತೊಗೊಂಡೋಗ್ತಾರೆ. ಪ್ರತಿನಿತ್ಯ 30,000 ಹೋಗ್ತದೆ. ಕ್ಷೀರಭಾಗ್ಯ ಯೋಜನೆಯಲ್ಲಿ ಆಂಧ್ರ ಪ್ರದೇಶ ಸರ್ಕಾರದ ಜೊತೆ ನಾವು ಏನು ಟೈಅಪ್ ಮಾಡ್ಕೊಂಡಿದ್ವಿ, ಸುಮಾರು 40,000 ಲೀಟ್ರ್ ಪ್ರತಿನಿತ್ಯ ಕ್ಷೀರಭಾಗ್ಯ ಯೋಜನೆಯಲ್ಲಿ ಆಂಧ್ರ ಪ್ರದೇಶ ಸರ್ಕಾರಕ್ಕೆ ಕೊಡ್ತೀವಿ. ಜೊತೆಗೆ ಇವತ್ತು ಬಾಂಬೆನಲ್ಲಿ ತಮಗೆಲ್ಲ ಗೊತ್ತಿದೆ, ಕಳೆದ ಸಾಲಿನಲ್ಲಿ ಸುಮಾರು 2,02,000 ಮಾರ್ಕೆಟ್ ಆಗಿತ್ತು. ಕರೋನಾ ಬಂದು ಇವತ್ತು 53,000ಕ್ಕೆ ಬಂದಿತ್ತು. ಈಗ ಮಾರ್ಕೆಟ್ ಇಂಪ್ರೂವ್ ಆಗ್ತಾ ಇದೆ. ಅಲ್ಲೆಲ್ಲ ಲೋಕಲ್ ಟ್ರೈನ್ಸ್ ಎಲ್ಲ ಬಿಟ್ಟರೆ ಪುನಃ 2 ಲಕ್ಷಕ್ಕೆ ಹೋಗ್ತೀವಿ. ಇವತ್ತು ಸರಾಸರಿ 1,05,000 ಅಲ್ಲಿ ಹಾಲಿನ ಮಾರ್ಕೆಟ್ ಆಗ್ತಾ ಇದೆ. ರೈತರು ಸಂಕಷ್ಟದಲ್ಲಿದ್ದಾರೆ. ಅವ್ರಿಗೆ ಹಾಲಿನ ದರ ಜಾಸ್ತಿ ಮಾಡಬೇಕು ಅನ್ನೋ ಒಂದು ಚಿಂತನೆಯಲ್ಲಿ ಇವತ್ತೇನು ಕರೆದಿದ್ದೀವಿ. ಇವತ್ತು ಹಾಲಿನ ದರ 1/2/2021 ಜಾರಿಗೆ ಬರುವಂತೆ ₹2 ಹಾಲಿನ ದರ ಇವತ್ತೇನು ₹23 ರೇಟ್ ಇತ್ತು, ₹25 ಪ್ರತಿ ಲೀಟರ್ ಹಾಲಿಗೆ, ಬೇಸಿಕ್ ಹಾಲಿಗೆ ಕೊಡುವಂಥ ಒಂದು ವ್ಯವಸ್ಥೆನ ಇವತ್ತು ಆಡಳಿತ ಮಂಡಳಿ ತೀರ್ಮಾನ ಮಾಡಿದ್ದೀವಿ. ಎಲ್ಲ ಒಂದು ಕಡೆ ಒಂದು ದಿವಸಕ್ಕೆ ಸುಮಾರು 2 ಕೋಟಿಗೂ ಅಧಿಕ ಹಣ, ಒಂದು ದಿವಸಕ್ಕೆ ಸುಮಾರು 40-42 ಕೋಟಿ ಹಣ ರೈತರಿಗೆ ಕೊಡುವಂಥ ಒಂದು ತಮ್ಮ ಇದರಲ್ಲೇ ಕೊಟ್ಬಿಟ್ಟಿದ್ದೀವಿ. ನಾವು ಒಂದು 4,80,00,000 ಇವತ್ತು ದಿನವೊಂದಕ್ಕೆ ಅಂದಾಜು ಕೊಡೋಂಥ ಒಂದು ವ್ಯವಸ್ಥೆ ಆಗಿದೆ. ಅದ್ರ ಮೂಲಕ ಎಲ್ಲ ಒಂದು ಕಡೆ ರೈತರು ಸಂಕಷ್ಟದಲ್ಲಿದ್ದಾರೆ. ಅವರಿಗೆ ದರ ಕೊಡಬೇಕು ಅನ್ನೋ ಒಂದು ಚಿಂತನೆಯಲ್ಲಿ ಇವತ್ತು ಆಡಳಿತ ಮಂಡಳಿ ತೀರ್ಮಾನ ಮಾಡಿದೆ. ಇವತ್ತು ಬೇಸಿಕ್ ಹಾಲ್ಗೆ 3.5 ಫ್ಯಾಟು 8.5 SNF ಹಾಲ್ಗೆ ₹25 73 ಸಿಗ್ತದೆ. ಇವತ್ತು ರೈತರಿಗೆ ₹25 ಸಿಗೋಂಥದ್ದು. ಇವತ್ತು 4.1 8.5 SNF ಹಾಲ್ಗೆ ₹27 1 ಪೈಸೆ ಸಿಗೋಂಥ ಒಂದು ವ್ಯವಸ್ಥೆ. ಪ್ರತಿ SNF ಮೇಲೆ 20 ಪೈಸೆ ಜಾಸ್ತಿ ಆಗುತ್ತಾ ಹೋಗ್ತಾ ಇರುತ್ತೆ. ಆ ಒಂದು ಚಿಂತನೆಯಲ್ಲಿ ಇವತ್ತು ಆಡಳಿತ ಮಂಡಳಿ ಎಷ್ಟೇ ಕಷ್ಟ ಇದ್ದರೂ ನಮಗೆಲ್ಲ ಗೊತ್ತಿದೆ, ಕಳೆದ ಸಾಲಿನಲ್ಲಿ 2019-20 ಸಾಲಿನಲ್ಲಿ ಒಕ್ಕೂಟದಲ್ಲಿ ನಮಗೆಲ್ಲ ಗೊತ್ತಿದೆ, ನಮ್ಮ ಕಾರ್ಯಕಾರಿ ಮಂಡಳಿ ಬಂದಂಥ ಸಂದರ್ಭ ₹22 ಇತ್ತು. ಅದನ್ನೇನಾದ್ರು ಮಾಡಿ ಇವತ್ತು ರೈತರಿಗೆ ಜಾಸ್ತಿ ಮಾಡಬೇಕು ಅನ್ನೋ ಒಂದು ಚಿಂತನೆಯಲ್ಲಿ ಒಕ್ಕೂಟ ಸುಮಾರು 5 ಬಾರಿ ಹಾಲಿನ ದರ ಪರಿಷ್ಕರಣೆ ಮಾಡಿ 1 ಲೀಟ್ರ್ ಹಾಲಿಗೆ ಸುಮಾರು ₹6.5 ಜಾಸ್ತಿ ಕೊಟ್ಟಿದ್ದು ತಾವು ಎಲ್ಲ ನೋಡಿದಿರಿ. ಸುಮಾರು ₹97 ಕೋಟಿ ಅಷ್ಟು ಹಣನ ಹೆಚ್ಚುವರಿಯಾಗಿ ಆ ವರ್ಷದಲ್ಲಿ ಕೊಡುವಂಥ ಒಂದು ವ್ಯವಸ್ಥೆನ ರೈತರಿಗೆ ಮಾಡಿದ್ದು. ಇವತ್ತು ಸಂಕಷ್ಟಕ್ಕೀಡಾದಂಥ ಸಂದರ್ಭದಲ್ಲಿ ಒಕ್ಕೂಟದಲ್ಲಿ ಇವತ್ತು ಸುಮಾರು 2,300 ಮೆಟ್ರಿಕ್ ಟನ್ ಪೌಡ್ರ್ ಇದೆ. ಏನು 8 ಲಕ್ಷ ಸರಾಸರಿ ಹಾಲು ಬರ್ತಾ ಇದೆ. ಇವತ್ತು ವಿಲೇವಾರಿ ಆಗೋದು ಕಡಿಮೆ ಆಗಿದೆ. ತಮಗೆಲ್ಲ ಗೊತ್ತಿದೆ, ಸುಮಾರು 4.25 ಲಕ್ಷ ಕೋವಿಡ್ ಬಂದು ಸಂಕಷ್ಟಕ್ಕೀಡಾದಂಥ ಸಂದರ್ಭದಲ್ಲಿ 4.25 ಲಕ್ಷ ಖರ್ಚಾಗೋದು, ಸುಮಾರು 4 ಲಕ್ಷ ಪೌಡ್ರಿಗೆ ಹೋದಂಥ ಸಂದರ್ಭದಲ್ಲಿ ಸುಮಾರು 2,300 ಮೆಟ್ರಿಕ್ ಟನ್ ಪೌಡ್ರು, ಸುಮಾರು 1,250 ಮೆಟ್ರಿಕ್ ಟನ್ನು ಬೆಣ್ಣೆ ದಾಸ್ತಾನಿದೆ. ಅದರ ಮೌಲ್ಯ ಸುಮಾರು ₹90 ಕೋಟಿ ಅಷ್ಟಾಗುತ್ತೆ. ಇವತ್ತೆಲ್ಲ ಒಂದು ಕಡೆ ಆ ಒಂದು